ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಕಿರಿಕಿರಿ ಆಗೈತೆ. ಬಟ್ ಅವ್ದು 18 ಲೀಟರ್ ಅಂತ ಇವ್ರದ್ದು 11 ಲೀಟರ್ ಅಂತ. ಅದು ಹೆಂಗೆ ಸಾಧ್ಯ? ಪ್ಯಾರ್ ಕರ್ತೀಯ ನೈ ಅಂತ ಕೇಳ್ತಾವ್ರೆ. ಪೆಟ್ರೋಲ್ ಪಂಪ್ ಅಲ್ಲಿ ಮಲಗಿದ್ದೀನಿ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಆಕ್ಸಿಡೆಂಟ್ 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 ಫುಲ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಇಲ್ಲಿ ನೋಡಿಲ್ಲಿ. ಓ ಓ ಓ ಹಲೋ ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಸೊ ದೇವಸ್ಥಾನ ಹತ್ರ ಬಂದಿದ್ದೀವಿ, ನಮ್ಮ ದಾಸರಳ್ಳಿಯ ನೆಲೆಮಹೇಶ್ವರಮ್ಮ ಗುಡಿ. ಸೊ ಗಾಡಿಗಳನ್ನೆಲ್ಲ ಪೂಜೆ ಮಾಡೋಕ್ಕೆ. ಸೊ 2 ಎಕ್ಸ್ಪಲ್ಸು, ಒಂದು ಡಾಮಿನರು, ಒಂದು ಹಿಮಾಲಯನು, 2 220 KTM, ರಾಯಲ್ ಎನ್ಫೀಲ್ಡು. ನಮ್ಮ ಜೊತೆಗೆ 3 ಜನ ಜಾಯ್ನರ್ಸು, ಅಂದರೆ ನ್ಯೂ ಜಾಯ್ನರ್ಸ್ ರೆಡಿ ಆಗಿದ್ದಾರೆ. ಸೊ ಟೋಟಲ್ ಆಗಿ ನಮಗೆ 8. ಚಂದು ಅವ್ರು ಬರ್ತಿದ್ದಾರೆ ಇನ್ನು. ಗಾಯ್ಸ್ ಬನ್ನಿ, ಆಗಿದ್ರೆ ಪೂಜೆ ಮಾಡಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲದಕ್ಕೂ ಅವ್ರು ವಿಡಿಯೋ ಮಾಡ್ತಾರಮ್ಮ ಅವರು ಅಲ್ವಾ. ಹೊಡಪ್ಪ ಕಮ್ ಲೆಟ್ಸ್ ಗೋ ಗಾಯ್ಸ್. ಸೊ ಈಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೊ ಅಲ್ಲಿಂದ ಹೊಡೋದು ಸ್ನೇಹಿತರೆ. ಫುಲ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಇಲ್ಲಿ ನೋಡಿಲ್ಲಿ. ಓ ಓ ಓ ಫುಲ್ ಆಕ್ಸಿಡೆಂಟು. ಓಹ್ ಸರಿಯಾಗಿ ಗೊತ್ತ ಬಂದ್ಬಿಟ್ಟು. ಏನು ಗುರು ಇದು? ಅದಕ್ಕೆ ಆಂಬುಲೆನ್ಸು, ಪೊಲೀಸು, ಹೈವೇ ಪೊಲೀಸು, ಅದಕ್ಕೆ ಗುರು ಮೆಲ್ಲಗೆ ಬರಬೇಕು ಅನ್ನೋದು. ಏನೇ ಆಗಲಿ ನೈಟು ಜರ್ನಿ ಮಾಡೋದು ಮಾತ್ರ ಭಾರಿ ತೊಂದರೆ ಮಾತ್ರ. ಟೋಲ್ ಬಂತು ಬನ್ನಿ. ನಮ್ಮ ನಾಗಿಬ್ರು ಅವ್ರದ್ದು ಗಾಡಿ ಬೇರೆ ಸ್ಟಾರ್ಟ್ ಆಗ್ತಾಯಿಲ್ವಂತೆ ನಾಗಿಬ್ರವ್ರದ್ದು. ಸೊ ಅವರು ದಾಬಾಸ್ಪೇಟೆನೂ ಇನ್ನೂ ಬಿಟ್ಟಿಲ್ವಂತೆ. ನಾವು ಆಲ್ರೆಡಿ ತುಮಕೂರು ಟೋಲ್ ಹತ್ರ ಇದ್ದೀವಿ, ವೆಯ್ಟ್ ಮಾಡೋಣ. ಹಾಂ ಸರಿ, ಅಷ್ಟೊಂದು ಪಕ್ಕಕ್ಕೆ ಯಾಕೆ ಬಂದೆ? ಸ್ನೇಹಿತರೆ ಈಗ ಟೈಮ್ ಬಂದ್ಬಿಟ್ಟು 12:30 ಅನ್ಸುತ್ತೆ. ಚಿತ್ರದುರ್ಗದಲ್ಲಿ ಇದ್ದೀವಿ, ಇನ್ನೂ ಹೋಗ್ತಾನೆ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಗಾಳಿ ಸ್ನೇಹಿತರೆ. ಚಳಿ ಹೊಡಿತಲ್ಲ, ಒಂದು ಸ್ವಲ್ಪ ಹೀಟು ಇದೆ, ಬಟ್ ಗಾಳಿ ಮಾತ್ರ ಸೈಕಾಗಿದೆ ಮಾತ್ರ. ನಾನು ಈಗ ನಮ್ಮ ಅಪ್ಪು ಮತ್ತು ಅದ್ರ ಮುಂದೆ ನಮ್ಮ ನಾಗಿಬ್ರು ಶಿಸ್ತಾಗಿ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮುಂದೆ ಸಿಗೋಣ. ದಾವಣಗೆರೆಯಲ್ಲಿ ಸ್ಟಾಪ್ ಹಾಕೋಣ ಅಂತ ಇದ್ದೀವಿ. ಇನ್ನು 40-50 ಕಿಲೋಮೀಟರ್ ಇರಬೇಕು ಅನ್ಸುತ್ತೆ. ಕಾಣಿಸ್ತಲ್ಲ ಅಣ್ಣ, ಕಾಣಿಸ್ತಿಲ್ಲ. ಹಂಗೆ ರೀ, 1 ನಿಮಿಷ. ಸರಿ ನುಕ್ಸಾನ್ ಗುರು. ಈಗಾಗಿರೋದು ನೀವೇನಾ? ಸರಿ ಸರಿ, ಗಾಡಿ ನೀವೇ ಇದ್ದಿದ್ದ? ನಡ್ರಿ ಸ್ನೇಹಿತರೆ, ಎವ್ವಿ ನಿದ್ದೆ ಹಿಡಿತೈತೆ. ಒಂದು ಸೈಡಿಗೆ ಹಾಕೊಂಬೋಣ, ಒಂದು ಡಾಬಾ ಐತೆ. ಮುಂದೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾಗದ್ ಬೇಕಾ ಬೇಡವಾ? ಹಾಂ ಗೊತ್ತಾಗ್ಲಿ ಬಿಡು ಅವ್ರಿಗೆ. ಅಣ್ಣ ನಿದ್ದೆ ಇಳಿತಿದೀಯಾ? ನಿದ್ದೆ ಹಿಡಿತಲ್ವಾ? ಅಮ್ಮ ನೀವೆಲ್ಲ ನೈಟ್ ಶಿಫ್ಟ್ ಮಾಡೋರು ಕಣ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಬೆಳಗಿನ ಶುಭೋದಯದೊಂದಿಗೆ ಅಪ್ಪ ಆದರೆ 1 ಅವರ್ 5 ಗಂಟೆಯಿಂದ 4:45 ಅನಿಸುತ್ತೆ ಮೇ ಬಿ. ಸೊ ಅವ ಮಲ್ಕೊಂಡವರು. ಇವಾಗ ಒಂದು ಎದ್ದಿದ್ದೀವಿ. ಇವಾಗ ಒಂದು ಟೈಮ್ ಬಂದುಬಿಟ್ಟು 6:25. ಸೊ ಅವಾಗಲೇ ಎದ್ದು 6 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಚಳಿ ಅಂತ ಗ್ಲೌಸ್ ಬೇರೆ ಹಾಕ್ಕೊಂಡಿದ್ದೀನಿ. ನಾನು ಫುಲ್ಲು ಇಲ್ಲೇ ಮಲ್ಕೊಂಡಿದ್ದು. ನಾನು ಇಲ್ಲಿಂದ ಅಲ್ಲಿಗೆ ಏನು ಬಿಟ್ಟಿಲ್ವಾ? ಓಕೆ ಬಾಯ್ಸ್ ಇಲ್ಲಿ ಬಾಯ್ಸ್ ಇಲ್ಲೆಲ್ಲ ಮಲ್ಕೊಂಡಿದ್ರು, ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ದು. ಸೊ ನಾವೀಗ ರಾಣಿಬೆನ್ನೂರು, ಇನ್ನೂ ನಮಗೆ
ಎಷ್ಟು 16-15 ಕಿಲೋಮೀಟ್ರ್ ಅಲ್ಲ 10 ಕಿಲೋಮೀಟ್ರ್ ಇದೆ ಅಂತೆ. ರೆಡಿ ಟು ಗೋ ಬಾಯ್ಸ್. ಬಿಸಿಲು ಹೆಂಗೆ ಹಾಕುತ್ತೆ ಅಂತ ಗೊತ್ತಿಲ್ಲ. ಇವತ್ತೇನೋ ಮಳೆ ಬರುತ್ತೆ ಅನ್ನೋ ಸಿಚುವೇಶನ್ ಬೇರೆ ಇದೆ ವೆದರ್ ರಿಪೋರ್ಟಲ್ಲಿ ಫೋನಲ್ಲಿ ತೋರಿಸಿರೋ ಹಾಗೆ. ಸೊ ನೋಡೋಣ ಸ್ನೇಹಿತರೆ ಹೆಂಗೆ ಏನು ಎಲ್ಲ ಅಂತ. ಎಲ್ಲರ ಒಂದು ಕಡೆ ಟೀ ಸ್ಟಾಪ್ ಇಟ್ಕೊಂಡ್ಬಿಟ್ಟು ಮಾಡೋಣ. ಜಸ್ಟ್ ಈಗ ತಾನೇ ಮಳೆ ಬಿದ್ದು ಹೋಗಿದೆ. ಸಿಕ್ಕಾಬಿಟ್ಟೆ ನಾವು ನಾವು ಹುಬ್ಳಿ ಹತ್ತತ್ರ ಇದ್ದೀವಿ. ನಿಜವಾಗ್ಲೂ ನೋಡಿ ಈಗ ಮಳೆ ಬಿದ್ದೋಗಿದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ ಗುರು. ರಾಣಿಬೆನ್ನೂರು ಹತ್ರ ಮಾತ್ರ ಏನು ಗ್ರೀನರಿ ಗೊತ್ತಾ, ಸುತ್ತಮುತ್ತ ನೋಡೋದು ಫುಲ್ಲು ನೋಡಿ. ಬಂಕಾಪುರ ಅಂತ ಇದೆ, 4 ಕಿಲೋಮೀಟ್ರ್ ಇದೆ. ಸುತ್ತಮುತ್ತ ಫುಲ್ಲು ಗ್ರೀನರಿ, ಫುಲ್ ಫಾಗು. ಏನು ಫೀಲ್ ಕೊಡ್ತಿದೆ ಗೊತ್ತಾ. ಮಹಾರಾಷ್ಟ್ರ ರೈಡಿಗೆ ನಾವು ತಯಾರಾಗಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತಾ? ವೆಲ್ಕಮ್ ಕೊಡ್ತಾ ಇದೆಯಾ ಬೆಳಗ್ಗೆನೆ ನಮಗೆ? ನೋಡೋಣ ಸ್ವಲ್ಪ ಆದಮೇಲೆ, ಯಾಕೆಂದರೆ ಬಿಸಿಲು ಬಂದರೆ ಹರಿಯುತ್ತಿರುತ್ತೆ ಮಾತ್ರ. ಟೋಲ್ ಬಂತು, ಬನ್ನಿ ಟೀಗೆ ಹಾಕಿದ್ರೆ ಹಾಕೋಣ. ಆಕ್ಸಿಡೆಂಟ್ ಸರಿ ಇದೆ ಆಕ್ಸಿಡೆಂಟ್ ಬೇರೆ. ಅದು ಹುಬ್ಳಿಯಿಂದ ಧಾರವಾಡದೊಳಗಡೆ ಸರಿ ಕನ್ಸ್ಟ್ರಕ್ಷನ್ ನಡೀತಿದೆ. ಒನ್ ವೇ ಅಲ್ವಾ, ಆ ಕಡೆನೂ ಬರ್ತಿದ್ದಾವೆ ಗಾಡಿಗಳು, ಈ ಕಡೆನೂ ಬರ್ತಿರ್ತವೆ ಗಾಡಿಗಳು. ಹೆಂಗೆ ಹುಷಾರಾಗಿ ಹ್ಯಾಂಡ್ಲರ್ ಮಾಡಬೇಕು ಅಂತ ಹೇಳಿದ್ರೆ. ತಿಂಡಿ ಮಾಡೋಕ್ಕೆ ನಿಲ್ಸ್ಕೊಂಡಿದ್ವಿ. ಸೊ ಎಲ್ಲ ತಿಂಡಿ ಮಾಡಿ ಇದು ಮಾಡ್ತಿದ್ದಾರೆ. ಇಲ್ಲಿಂದ ನಮಗೆ 7 ಅವರ್ ಜರ್ನಿ ಇದೆ ಸ್ನೇಹಿತರೆ. ಹೆಂಗಿರುತ್ತೆ ಅಂತ ಹೇಳಿದ್ರೆ ಈಗಲೇ ಫುಲ್ ಬ್ಲಾಸ್ಟ್ ಆಗಿಬಿಟ್ಟಿದ್ದೀವಿ. ಸೊ ಹೋಗೋಷ್ಟರಲ್ಲಿ ಒಂದು 5 ಗಂಟೆ ಅಂತೂ ಆಗೇ ಆಗುತ್ತೆ ಮಹಾಬಲೇಶ್ವರ ಟೆಂಪಲ್ಗೆ. ಸೊ ಡೈರೆಕ್ಟಾಗಿ ನಾವು ಸ್ಟೇ ಮಾಡೋದ್ಬಿಟ್ಟು ಮಹಾಬಲೇಶ್ವರ ಟೆಂಪಲ್ಲು. ಜಗ್ಗೆ ಹೆಂಗೆ ಅನಿಸ್ತದೆ? ಬಸ್ ಬರ್ತಿದ್ದವನಿಗೆ ಕಳಿಸಿ ಹೇಳ್ತೀನಿ. ಅಭಿಜಿತ್ ಬ್ರೋ ಹೆಂಗೆ ಅನಿಸ್ತದೆ? ಬ್ಯಾಂಗ್ಳೂರ್ ಟು ಧಾರವಾಡ ಗಂಟ ಬಂದಿದ್ದೀರಾ, ಹೆಂಗೆ ಅನಿಸ್ತದೆ? ಚೆನ್ನಾಗಿದೆ ಅದು ಎಲ್ಲ ಹೇಳಿ ಬ್ರೋ, ಎಕ್ಸ್ಪೀರಿಯನ್ಸ್ ಹೇಳಿ ಬ್ರೋ. ಫಸ್ಟ್ ಟೈಮ್ ಅಂದರೆ ಅದು ರೋಡ್ ಎಲ್ಲ ಅದು ಚೆನ್ನಾಗಿದೆ. ಫಸ್ಟ್ ಅದು ಟೀಮ್ ಮೇಟ್ಸ್ ಎಲ್ಲ ಅದು ಚೆನ್ನಾಗಿದೆ. ಓಕೆ ಯಾಡೋ ಅದು ಎಲ್ಲ ಅದು ಓಕೆ ಅಲ್ಲ ಜಯಂತ್ ಅವ್ರು ಹೇಗೆ ಅನಿಸ್ತದೆ? ಮತ್ತೆ ಆಕ್ಸಿಡೆಂಟು, ಅದಾದಮೇಲೆ ನಮ್ಮ ಗಾಡಿಗಳು ಸ್ಟಾರ್ಟಿಂಗ್ ಪ್ರಾಬ್ಲಮ್ಸು, ನೈಟ್ ನಿದ್ದೆ ಇಲ್ಲ. ಅದ್ರ ಬದಲು ಇದ್ರಲ್ಲಿ ಮಲಗಿದ್ವಲ್ಲ ಪೆಟ್ರೋಲ್ ಬಂಕಲ್ಲಿ, ಅದು ನೆಕ್ಸ್ಟ್ ಲೆವೆಲ್. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ಪೆಟ್ರೋಲ್ ಪಂಪಲ್ಲಿ ಮಲಗಿದ್ದೀನಿ, ಅದು ಇದು ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯನ್ಸ್ಗೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಅಪ್ಪ ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಮಾರ್ನಿಂಗ್ ನೈಟ್ ಮಾಮೂಲಿ ಯಾವಾಗ ಬೋರಿಂಗ್ ಮಾರ್ನಿಂಗ್ ಚೆನ್ನಾಗಿತ್ತು. ಅದೊಂಥರ ನವಿಲಿಂಗೆ ಫ್ಲೈ ಆಯ್ತಾ ಸಾಕಾಗಿ ನವಿಲ್ ಆಡ್ತು ಅಷ್ಟೇ. ಅದು ಚೆನ್ನಾಗಿತ್ತು. ತಿಂದು ಹೆಂಗೆ ಅನಿಸ್ತು? ಬ್ಯಾಂಗ್ಳೂರ್ ಟು ಧಾರವಾಡ ಬಂದಿದ್ದೀವಿ. ಒಂದು ಧಾರವಾಡ ಪೇಡ ತಿಕ್ಕಿನೂ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ನೋಡ್ತೀವಿ ಅಂದವೇ ಎಷ್ಟು ಟೈಮ್ ಇವಾಗ 8:20 ಅಲ್ವಾ, ಬೇಕಿರಪ್ಪ ಅಂದರೆ ಪಕ್ಕ ತಿನ್ಕೊಂಡೇ ಹೋಗ್ತೀವಿ. ನಾವು ಕೊಡ್ಸಲ್ಲ, ನಾವು ಕರ್ಕೊಂಡೇ ಹೋಗಲ್ಲ. ನಾವು ಧಾರವಾಡ ಬಂದವನಂತೆ, ಧಾರವಾಡ ಪೇಡ ತಿನ್ಕೊಂಡೇ ಹೋಗ್ತಾನಂತೆ. ಇಲ್ಲೇ ತಿನ್ಕೊಂಡಿರೋ ನಾವು ಈಗ ಹೇಳ್ತಿದ್ದೀನಿ, ಓಪನ್ ಮಾಡಿರ್ತಾನೆ ಇವಾಗ. ಆಯ್ತು ನೀನ್ ತಿಂತಾ ಇರೋ, ನಾವು ಕರ್ಕೊಂಡು ಹೋಗ್ತೀವಿ. ಜನರೇ ನೋಡಿ, ಮೈಸೂರಿಗೆ ಬಂದು ಮೈಸೂರು ಪಾಕು, ಧಾರವಾಡಕ್ಕೆ ಬಂದು ಧಾರವಾಡ ಪೇಡ ತಿಂದ್ರೆ ನಂಗೆ ಗಂಟಲಲ್ಲಿ ಕಿರಿಕಿರಿ. ಪೆಟ್ರೋಲ್ ಟ್ಯಾಂಕಲ್ಲಿ ಕಿರಿಕಿರಿ ಆಗೈತೆ. ಇವ್ರದ್ದು ಏನೋ 220 ಅಲ್ಲ, 220 ಇರೋದು. ಇವ್ರಿಬ್ರು ಒಂದೇ ಇದು ಏನೋ ಪೆಟ್ರೋಲ್ ಟ್ಯಾಂಕ್. ಬಟ್ ಅವ್ರು 18 ಲೀಟರ್ ಅಂತ, ಇವ್ರದ್ದು 11 ಲೀಟರ್ ಅಂತ. ಅದು ಹೆಂಗೆ ಸಾಧ್ಯ? ಅದೇ ಹೇಳೋದಲ್ಲ ಜಾಕೇನೋ ಜಾಕೆ ಕೆಳಗಡೆ ಇದು POP ಜಾಸ್ತಿ ತುಂಬಾಡ್ದು ಅಂತ POP ಹಾಕ್ಸ್ಬಿಟ್ಟಿದ್ದಾರೆ. POP ಹಾಕ್ತಾರೆ. ಬ್ರೋ ಬನ್ನಿ ಬ್ರೋ, ಅವ್ರು ಬಿಸಿ. ಅವ್ರ ಎಂಗೇಜ್ಮೆಂಟ್ ಪರ್ಸನ್ ಅವರು ಫೋನ್ ಕಾಲಿಗೆ ತುಂಬ ಪ್ಯಾರ್ ಕರ್ತೀಯ ನೈ ಅಂತ ಕೇಳ್ತವ್ರೆ. ಸ್ನೇಹಿತರೆ, ಸೊ ಇಲ್ಲಿಂದ ತಿಂಡಿ ಮಾಡಿಕೊಂಡು ಹೊರಟಿದ್ದೀವಿ ಸ್ನೇಹಿತರೆ. ಎಲ್ಲರ ಒಂದು ಅನುಭವನ ಕೇಳೋದಲ್ಲ ಸ್ನೇಹಿತರೆ. ಬನ್ನಿ ಆಗಿದ್ರೆ ಹೋಗೋಣ. ಲಾರಿಗಳೆಲ್ಲ ಜಾಸ್ತಿ ಆಗ್ಬಿಟ್ಟವೆ ಸ್ನೇಹಿತರೆ. ನಮಗೆ ಬೆಳಗಾವಿ ಒಂದು 49 ಕಿಲೋಮೀಟ್ರ್ ದೂರ ಇದೆ. ಸೊ ರೋಡು ಚೆನ್ನಾಗಿದೆ. ನಮಗೆ ರೋಡು ಸ್ಟ್ರಕ್ ಆಗೋದು ವೈಲ್ ಗೋಯಿಂಗ್ ಟು ದ ಮಹಾರಾಷ್ಟ್ರ. ಎಲ್ಲಿ ಅಂತ ಹೇಳಿದ್ರೆ ಹುಬ್ಳಿ ಮತ್ತು ಧಾರವಾಡ. ಹುಬ್ಳಿಯಿಂದ ಧಾರವಾಡದವರೆಗೂ ಏನಿದೆ ಫುಲ್ಲು ರೋಡ್ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹುಷಾರಾಗಿ ಬನ್ನಿ ಬರೋರು ಮೇಯ್ನಾಗಿ. ಸೊ ಅದು ಬಿಟ್ಟರೆ ಅಲ್ಲಿಂದ ನಾವು ಧಾರವಾಡ ಆದಮೇಲೆ ಏನು ಬೆಳಗಾವಿ ರೂಟ್ ಇದೆ,
ಸಕ್ಕತ್ತಾಗಿದೆ ಮಾತ್ರ ರೂಟು ಕೂಡ. ಯಾಕೆ ಹುಡುಗರು 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 ಯಾಕೆ 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 ವಾಡಾಪಣ್ ಸ್ಟಾರ್ಟ್ ಆಗ್ತಲ್ವಾ? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಮೆಲ್ಲಕ್ ಬರೋ. ಹೋಗು ಸ್ಟಾರ್ಟ್ ಆಯ್ತೇನಾ? ಹೋಗು ಅವನಿಂದ ಬರೋಣ. ನಿಮ್ ಖಾಲಿನಾ? ಆಯ್ತು ನಡ್ರಿ. ಸ್ನೇಹಿತರೆ, ನಮ್ಮ ಹೆಮ್ಮೆಯ ನಾಡು ಬೆಳಗಾವಿ ಜಿಲ್ಲೆಗೆ ಬಂದಿದ್ದೇವೆ. ಒಳ್ಳೆ ಅಲ್ಲಿ ಸೀನರಿ ಕಾಣಿಸ್ತು ಮಾತ್ರ. ಇದೊಂದು ಫುಲ್ಲು ಸಿಟಿ ಕಾಣಿಸ್ತು. ಅಲ್ಲಿ ಈ ಬೆಳಗಾವಿಯ ಒಂದು ವಿಕಾಸ ಸೌಧ ಇದೆ, ಅಲ್ಲಿಂದ ನಮ್ಮ ಬೆಳಗಾವಿಯ ಒಂದು ಫುಲ್ಲು ಸಿಟಿ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿಂದ ನಮಗೆ 288 ಕಿಲೋಮೀಟರ್ ಇದೆ ನಮ್ಮ ಡೆಸ್ಟಿನೇಷನ್ನು ಸ್ನೇಹಿತರೆ. ಇಲ್ಲಿಂದ ತೋಸೆಗಾರ್ ವಾಟರ್ ಫಾಲ್ಸಿಗೆ ಫಸ್ಟು ನಾವು ಹೋಗ್ತಾ ಇದ್ದೀವಿ. ಈ ಲೊಕೇಶನ್ನಿಂದ 60 ಕಿಲೋಮೀಟ್ರದಲ್ಲಿದೆ ಬಾರ್ಡ್ರ್ ಬಂದ್ಬಿಟ್ಟು. ತೋಸೆಗಾರ್ ವಾಟರ್ ಫಾಲ್ಸ್ ಬಂದ್ಬಿಟ್ಟು 212 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇಲ್ಲಿಂದ ಪೂರ ಮಹಾರಾಷ್ಟ್ರ. ನಿಧಾನ ಏನಾಯ್ತು? ಬಿದ್ಬಿಟ್ಟ?